ಆಚೆ ಹೋಗ್ಬೇಕಿತ್ತು, ಅದಕ್ಕೋಸ್ಕರ ಚೂರು ಈಸಿಯಾಗಿ ಬೇಗ ಆಗೋದು ಪುರಿ ಉಸ್ಲಿ ಅಂತ ಮಾಡ್ತಾರೆ ನಮ್ಮೂರ್ ಕಡೆಗೆ. ತುಂಬಾ ಚೆನ್ನಾಗಿರುತ್ತೆ. ಬೇಲ್ಪುರಿ ತಿಂತೀರಲ್ಲ ಅದಕ್ಕಿಂತ ಚೆನ್ನಾಗಿರುತ್ತೆ. ಈಸಿಯಾಗಿ ಆಗುತ್ತೆ, ಬೇಗ ಆಗುತ್ತೆ, ಜೊತೆಗೆ ಅಷ್ಟೇ ಟೇಸ್ಟ್ ಆಗಿರುತ್ತೆ. ಪುರಿ ಉಸ್ಲಿ ಆಗೋಯ್ತು. ಬೇಗ ಒಂದು ಸ್ವಲ್ಪ ತಿಂದ್ಬಿಟ್ಟು ಹೊರಡೋಣ, ಬೇಗ ಹೋಗಿ ಬೇಗ ಬರೋಣ. ಮಳೆಗಾಲ ಟೈಮ್ ಬೇರೆ ಅಲ್ವಾ, ಮಳೆ ಸ್ಟಾರ್ಟ್ ಆಗಿಬಿಡುತ್ತೆ. ಫ್ರೆಂಡ್ಸ್, ಇಲ್ಲಿವರೆಗೂ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲಿ ಕಾಣೋ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಇದರಿಂದ ನಾನು ಯಾವುದೇ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ ತಕ್ಷಣವೇ ನೀವು ನೋಡ್ಬೋದು. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಕನ್ನಡ ಬ್ಲಾಗ್ಸ್. ನಾನಿವತ್ತು ಬೆಂಗಳೂರಲ್ಲಿರೋ ಐಕಿಯಾಗೆ ಬಂದಿದ್ದೀನಿ. ಇದು ನಮ್ಮ ಇಂಡಿಯಾಗೆ ನಂಬರ್ 1 ದೊಡ್ಡದಾದ ಐಕಿಯಾ. ಇದು ದೊಡ್ಡದು ಅಂದರೆ ಆಲ್ಮೋಸ್ಟ್ 12 ಎಕರೆಯಲ್ಲಿ ಕನ್ಸ್ಟ್ರಕ್ಷನ್ಸ್ ಮಾಡಿದ್ದಾರೆ. ಸೊ ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಒಳಗಡೆ ಏನೇನಿದೆ, ನಮ್ಮ ಮಧ್ಯಮ ವರ್ಗದವ್ರಿಗೆ ಏನೇನು ತಗೋಬಹುದು ಅನ್ನೋದನ್ನ ನೋಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ ಯಾರ್ಯಾರು ಹೊಸಬ್ರು ನೋಡ್ತಾ ಇದ್ದೀರಾ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆ, ಬನ್ನಿ ಒಳಗಡೆ ಹೋಗೋಣ. ಎಂಟ್ರೆನ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ, ಬಟ್ ಇಲ್ಲೇನು ಕಾಣಿಸ್ತಾ ಇಲ್ಲ. ಇಲ್ಲೇ ಇರ್ಬೇಕು ಎಂಟ್ರೆನ್ಸು. ನೋಡೋಣ ಬನ್ನಿ. ಬೇರೆ ಹೋಗ್ತಾ ಇದೀವಿ, ಬನ್ನಿ. ಓಕೆ, ನೋಡ್ತಾ ಇದ್ದೀರಲ್ಲ, ಫಸ್ಟ್ ಎಂಟ್ರಿ ಆದ ತಕ್ಷಣ ಚಿಕ್ಕ ಟ್ರೇ, ದೊಡ್ಡ ಟ್ರೇ ಆ ಥರದ್ದೆಲ್ಲ ಇರುತ್ತೆ. ನಾನು ಚಿಕ್ಕದು ತಗೊಂಡಿದ್ದೀನಿ. ನಿಮ್ಗೆ ಯಾವ್ದು ಬೇಕೋ ಅದು ತಗೊಂಡು ಕಂಟಿನ್ಯೂ ಆಗ್ಬೋದು. ಇದು ಎಷ್ಟಂದರೆ ಜಸ್ಟ್ ಎಷ್ಟಿದೆ? ವಾವ್, 299. ರಿಯಲ್ ಹೂವು ಥರ ಕಾಣಿಸ್ತಾ ಇದೆಯಲ್ಲ. ಎಸ್, ಪಾಟ್ಸ್ ಇದೆ ರೀ. ಪಾಟ್ಸ್ ತೊಗೊಂಡೋಗಿ ಬೇಕಂದ್ರೆ ನಾವು ರಿಯಲ್ ಗಿಡನೇ ಹಾಕ್ಕೋಬೋದು ಮನೇಲಿ. ಎಷ್ಟಿದೆ ಪ್ರೈಸು? 150, ಸಾರಿ 149. ನೈಸ್ ಅಲ್ಲ? ಇದು ಅಷ್ಟೇ, ಪಾಟ್ಸ್ 100 ರೂಪೀಸ್ ಪಾಟ್. ನೋಡಿ, ಇಲ್ಲಿ ರೆಸ್ಟೋರೆಂಟ್ಸ್ ಎಲ್ಲ ಇದೆ. ತಿನ್ನೋದಕ್ಕೆ ಏನು ಬೇಕಾದ್ರೂ ನಾವು ಅಮೌಂಟ್ ಕೊಟ್ಟು ತಗೊಂಡು ತಿನ್ಬೋದು. ಎಲ್ಲ ತಗೊಂಡು ಬಂದು ಇಲ್ಲಿ ಕುತ್ಕೊಂಡು ಆರಾಮಾಗಿ ತಿಂತಾ ಇದ್ದಾರೆ. ಕಾಫಿ ಸ್ಮೆಲ್ ಗಮ್ ಅಂತ ಇದೆ. ನೋಡ್ತಾ ಇದ್ದೀರಲ್ಲ, ಕಿಡ್ಸ್ ರೂಮ್ ಥರ ಇದೆ. ಕಿಡ್ಸ್ ಬೆಡ್ಡು ನೈಸ್. ಜೊತೆಗೆ ಕಿಡ್ಸ್ ಸ್ಟಡಿ ಟೇಬಲ್ಲು, ಕಿಡ್ಸ್ ಲ್ಯಾಂಪು, ಕಿಡ್ಸ್ಗೆ ಬುಕ್ಸ್ ಏನಾದರೂ ಇಟ್ಕೊಳ್ಳೋಕ್ಕೆ ಸ್ಟ್ಯಾಂಡ್ಸು ಎಲ್ಲ ನೀಟಾಗಿ ಸೆಟ್ ಮಾಡಿದ್ದಾರೆ. ಜೊತೆಗೆ ವಾರ್ಡ್ರೂಫ್, ಸ್ಮಾಲ್ ವಾರ್ಡ್ರೂಫ್. ನೈಸ್ ಅಲ್ಲ? ನೋಡ್ರಿ, ಕಿಡ್ಸ್ ಕೂತ್ಕೊಳ್ಳೋ ಥರದ್ದು ಚೇರು 2990 ಇದೆ. ಫ್ರಿಜ್ಜಲ್ಲಿ ನಾವೇನಾದರೂ ಸ್ಟೋರ್ ಮಾಡಬೇಕಂದ್ರೆ 3 ಪೀಸಸ್ ಇದೆ. 3 ಪೀಸಿಗೆ 149 ಇದೆ. ಆ್ಯಕ್ಚುಲಿ ಇದು ಓಪನ್ ಇದೆ ನೋಡಿ, ತುಂಬ ಚೆನ್ನಾಗಿದೆ. ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಒಂದು ಪೀಸ್ ಓಪನ್ ಇರೋದು ತೋರಿಸ್ತಿದ್ದೀನಿ ನೋಡಿ, ತುಂಬ ಚೆನ್ನಾಗಿದೆ ಪೀಸು. ನಾವು ಫ್ರಿಜ್ಜಲ್ಲಿ ಗೊತ್ತಲ್ಲ ಹೆಣ್ಮಕ್ಳಿಗೆ ಹಸಿಮೆಣಸಿನಕಾಯಿ, ಶುಂಠಿ, ಕೊತ್ತಂಬರಿ ಸೊಪ್ಪು ಆ ಥರದ್ದೆಲ್ಲ ಸ್ಟೋರ್ ಮಾಡಿ ಇಡ್ಬೋದು. 3 ಪೀಸ್ಗೆ 150 ಇದೆ. ಗರ್ಲ್ಸಿಗೆ ಏನೇನು ಅವಶ್ಯಕತೆ, ನಾರ್ಮಲಾಗಿ ಸ್ಟಡಿ ಟೇಬಲ್ಲು, ಲ್ಯಾಂಪು ಎಲ್ಲ ಇಟ್ಟಿದ್ದಾರೆ. ಜೊತೆಗೆ ಗ್ಲಾಸ್ ಬಾಟಲ್ಸ್ ಇಟ್ಟಿದ್ದಾರೆ. ಪರ್ ಪೀಸ್ 200 ರೂಪೀಸ್ ಅಂತ. ಇದೆಲ್ಲ ಹೆಣ್ಮಕ್ಳಿಗೆ ಇರುತ್ತಲ್ಲ, ಡ್ರೈ ಫ್ರೂಟ್ಸು ಅದು ಇದು ಇಟ್ಕೊಳ್ಳೋಕ್ಕೆ, ಆ ಥರದಕ್ಕೆಲ್ಲ ಇಟ್ಟಿದ್ದಾರೆ. ಪೆನ್ ಬಾಕ್ಸು 900 ರೂಪೀಸ್ ಅಂತೆ, ಜಸ್ಟ್ 1 ಪೀಸು. ಸಿಂಪಲ್ ಚೇರ್, ಸ್ಟಡಿ ಟೇಬಲ್ ಇಟ್ಟಿದ್ದಾರೆ. ಇದೆಷ್ಟು ಪ್ರೈಸು? 5450 ರೀ ಇದು ಟೇಬಲ್. ಜಸ್ಟ್ ಒಂದು ಕುರ್ಚಿ ಮಾತ್ರ ಅಷ್ಟೇ. ಬೆಡ್ಡು ಚೆನ್ನಾಗಿದೆ ಅಲ್ಲ? ಗರ್ಲ್ಸ್ ಬೆಡ್ರೂಮ್ ಸಿಂಪಲ್ ಆಗಿದೆ. ಗರ್ಲ್ಸ್ ಬ್ಯಾಚುಲರ್ ಬೆಡ್ರೂಮ್ ಅಂತ ಹೇಳ್ಬೋದು. ಕಬೋರ್ಡ್ಸು ಏನಾದರೂ ಇಟ್ಕೊಳ್ಳೋಕ್ಕೆ, ಬಟ್ಟೆ ಬರೆ ಇಟ್ಕೊಳ್ಳೋಕ್ಕೆಲ್ಲ ಚೆನ್ನಾಗಿದೆ. ಹ್ಯಾಂಗರ್ಸು ವಿತ್ ನಿಮಗೆ ಬಾಕ್ಸು ಎಲ್ಲ ಇಟ್ಟಿದ್ದಾರೆ. ನೋಡ್ರಿ, ಕ್ಯಾಂಡಲ್ಸು 300 ರೂಪೀಸ್ ಅಂತೆ. ಇದು 600 ರೂಪೀಸ್. ಸಿಂಕು ನೈಸ್.
ಇದು ನೋಡ್ರಿ 700 ರುಪೀಸ್ ಅಂತೆ, ಚೆನ್ನಾಗಿದೆ ಅಲ್ಲ. ಇದು ನೋಡ್ರಿ, ಇದು 99 ರುಪೀಸು, ಇದು 50 ರುಪೀಸು. ಸೊ ಟೋಟಲ್ 150 ರುಪೀಸು. ಫ್ರಿಜ್ ಸ್ಟೋರೇಜ್ಗೆ ಅಥವಾ ಫ್ಯಾನ್ಸಿ ಬ್ಯಾಂಗಲ್ಸು ಅದೆಲ್ಲ ಸ್ಟೋರ್ ಮಾಡ್ಕೊಳ್ಳೋಕ್ಕೆ ಹೆಣ್ಮಕ್ಳಿಗೆ ಯೂಸ್ ಆಗುತ್ತೆ. 100 ರುಪೀಸ್ ಅಂತೆ ಇದು. ಎಷ್ಟಿದೆ ಪೀಸಸ್ಸು? ಸೊ 6 ಪೀಸ್ ಇದೆ. 6 ಪೀಸಿಗೆ 100 ರುಪೀಸು. ಗ್ಲಾಸು ಅಷ್ಟೇ, ಇದೆಲ್ಲ ಪ್ಲಾಸ್ಟಿಕ್ಕು. ಇದು ಅಷ್ಟೇ, 6 ಪೀಸಿಗೆ 100 ರುಪೀಸ್ ಹಾಕಿದ್ದಾರೆ. ಸೊ ವರ್ತ್ ಇದೆ. ಬೌಲ್ ಸಹ ಇದೆ ಇದರಲ್ಲಿ, ಸೇಮ್ 100 ರುಪೀಸಿಗೆ. ಬೌಲ್ ಸಹ ಇದೆ, ಇದು ಅಷ್ಟೇ 100 ರುಪೀಸ್ ಪ್ಯಾಕು. ಚೆನ್ನಾಗಿದೆ ಅಲ್ಲ. ಪ್ಲೇಟ್ಸು, ಬೌಲ್ಸು ಆ್ಯಂಡ್ ಕಪ್ಸು ಎಲ್ಲ 100 ರುಪೀಸ್ಗಿದೆ, ಫುಲ್ ಸೆಟ್. ಬಿಟ್ಟು ಇಲ್ಲೋ 600 ರುಪೀಸ್, 599. ಸಾಫ್ಟ್ ಆಗಿದೆ, ಚೆನ್ನಾಗಿದೆ, ಇಟ್ಕೊಂಡು ಕುತ್ಕೊಟ್ರೆ. ನೋಡ್ತಾ ಇದ್ದೀರಾ, ಸೂಪರ್ ಆಗಿದೆ ಅಲ್ಲ ಕಿಚನ್ನು. ಲೈಟಿಂಗ್ಸು, ಸ್ಟೌವೇ ಆಗಿರ್ಬೋದು, ತುಂಬ ಚೆನ್ನಾಗಿದೆ. ಏನೇನಿದೆ ನೋಡೋಣ. ಬಾಕ್ಸ್ ಎಲ್ಲ ಒಂದು ಟ್ರೇ ಥರ ಎಲ್ಲ ಇಟ್ಟಿದ್ದಾರೆ, ಚೆನ್ನಾಗಿದೆ. ಸಿಂಕು, ಬ್ರಷಸ್ ಇಂದ ಎಲ್ಲ ಇಟ್ಟಿದ್ದಾರೆ ನೋಡಿ. ಇದು 99 ರುಪೀಸ್ ಅಂತೆ ಬ್ರಷ್. ಜಸ್ಟ್ ಟ್ಯಾಪ್ ಇದು 5000 ರುಪೀಸ್. ನೈಸ್. ವಾವ್, ಇದು ನೋಡ್ರಿ 1200 ಒಳಕಲ್ಲು. ಗ್ರಾನೈಟ್ ಅನ್ಸುತ್ತೆ, ಚೆನ್ನಾಗಿದೆ. ಸೊ ಸ್ಟವ್ ಬಂದ್ಬಿಟ್ಟು ನಿಮಗೆ 10,000 ಇದೆ. ನಮಗೆ ಅಡುಗೆ ಮನೆಯಲ್ಲಿ ಕಬೋರ್ಡ್ಸ್ ಇಲ್ಲ ಅಂತಂದ್ರೆ ಈ ಥರದ್ದೊಂದು ಸ್ಟ್ಯಾಂಡ್ ತಗೊಂಡು ಇಟ್ಕೊಂಡು ಜೋಡಿಸ್ಕೋಬೋದು. ಇದು ಸ್ಟ್ಯಾಂಡ್ ಬಂದ್ಬಿಟ್ಟು 5000 ಇದೆ. ನೋಡ್ರಿ, ಈ ಚಿಕ್ಕ ಗ್ಯಾಪಲ್ಲೇ ನಾವೊಂದು ಟ್ರೇ ಇಟ್ಕೊಂಡು ಆರಾಮಾಗಿ ಇಲ್ಲಿ ಒಂದು ವೆಜಿಟೇಬಲ್ಸ್ ಎಲ್ಲ ಸ್ಟೋರ್ ಮಾಡಿ ಇಟ್ಕೋಬೋದು. ಇಷ್ಟು ಹಂಗೆ ಮೂವ್ ಮಾಡಿದ್ರೆ ಆಯ್ತು ಅಷ್ಟೇ. ಚಿಮ್ನಿ ಬಂದ್ಬಿಟ್ಟು ನಮಗೆ ಆಲ್ಮೋಸ್ಟ್ 9000 ಇದೆ. ನೈಸ್ ಅಲ್ಲ. ಇದು ಅಷ್ಟೇ, ನಮ್ಗೆ ಅಡುಗೆ ಮನೇಲಿ ಸ್ಟ್ಯಾಂಡ್ ಇಟ್ಕೊಳ್ಳೋಕ್ಕೆ 3500. ನೈಸ್. ಇದು ನೋಡಿ ಎಷ್ಟು ಚೆನ್ನಾಗಿದೆ, ಪುಟ್ಟ ಆನೆ ಗ್ಲಾಸ್ಗಳು, ಡ್ರೈ ಫ್ರೂಟ್ಸು ಏನಾದರೂ ಇಟ್ಕೊಳ್ಳೋಕ್ಕೆ 300 ರುಪೀಸ್ ಅಂತೆ. ಕ್ಯೂಟ್ ಆಗಿದೆ. ತುಂಬ ಚಿಕ್ಕ ಅಡುಗೆ ಮನೆ ಆದರೆ ನಾವು ಈ ಥರ ಸ್ಟೋರೇಜ್ ಮಾಡ್ಕೊಂಡು ಈ ಥರ ಅರೇಂಜ್ ಮಾಡ್ಕೊಳ್ಳೋಕ್ಕೆ ಈಸಿ ಇರುತ್ತೆ. ಎಲ್ಲ ಗೋಡೆಗಳಿಗೆ ಹಾಕ್ಬಿಡ್ಬೋದು ಸ್ಟ್ಯಾಂಡ್ಗಳೆಲ್ಲ, ಅದರೊಳಗಡೆ ಎಲ್ಲ ತುಂಬ್ಕೋಬೋದು ನಾವು. ಇದು ನೋಡಿ, ಸ್ಮಾಲ್ ಕಬೋರ್ಡು. ಯಾರು ಇಂಟೀರಿಯರ್ ಮಾಡಿಸ್ಕೊಂಡಿಲ್ಲ ಅನ್ನೋ ಅಂಥವ್ರು ನಾವು ಆರಾಮಾಗಿ ಮಾಡಿಸ್ಕೋಬೋದು. ಜಸ್ಟ್ 14,000 ಇದೆ. ತುಂಬ ಚೆನ್ನಾಗಿದೆ, ಚಿಕ್ಕ ಕಬೋರ್ಡು. ಬಟ್ಟೆಗಳೆಲ್ಲ ರೂಮಲ್ಲಿ ಜೋಡಿಸ್ಕೊಳ್ಳೋದಕ್ಕೆ ಆರಾಮಾಗಿ ತೊಗೊಂಡೋಗ್ಬೋದು. ಸೋಫಾಸ್ ನೋಡ್ರಿ 41,000 ಅಂತೆ. ವಾವ್, ಚೆನ್ನಾಗಿದೆ ಅಲ್ಲ, ಸಖತ್ ಸಾಫ್ಟಾಗೆ, ನೋಡೋಕ್ಕೆ ಸಖತ್ತಾಗಿದೆ. ಎಲ್ಲ ಸೋಫಾ ಈ ಕಡೆ ಇಟ್ಟಿದ್ದಾರೆ, ಫುಲ್ ವೆರೈಟೀಸ್ ಸೋಫಾ, ಬೇರೆ ಬೇರೆ ಕಲರ್ಸು, ಬೇರೆ ಬೇರೆ ಟೈಪು ಮೆಟೀರಿಯಲ್ಲು. ಐಶ್, ಕುತ್ಕೊಂಡು ನೋಡೋಣ. ಚೆನ್ನಾಗಿದೆ. ಸ್ವಲ್ಪ ರೆಸ್ಟ್ ಮಾಡೋಣ, 2 ಮಿನಿಟ್ಸ್ ರೆಸ್ಟ್ ಮಾಡಿ ಆಮೇಲೆ ಮುಂದೆ ಹೋಗೋಣ. ಏನು ಗೊತ್ತಾ, ಇನ್ನೊಂದೇನಪ್ಪ ಅಂದರೆ ಇಲ್ಲೆಲ್ಲ ನಮ್ಮ ಅಕ್ಕಪಕ್ಕ ಕೂತಿರೋರೆಲ್ಲ ರೆಸ್ಟ್ ಮಾಡ್ತಿರೋರೆ, ಯಾರು ಸೋಫಾ ಟ್ರಯಲ್ ಮಾಡ್ತಿಲ್ಲ. ವಾವ್, ನೋಡ್ತಾ ಇದ್ದೀರಲ್ಲ, ಕಪ್ಸ್ ತುಂಬ ಚೆನ್ನಾಗಿದೆ. 109 ರೂಪಾಯಿ, 109 ರುಪೀಸ್. ಸಖತ್ತಾಗಿದೆ, ನೈಸ್, ಚೆನ್ನಾಗಿದೆ. ಬಟ್ ಬಿದ್ದರೆ ಹೊಡೆದೋಗುತ್ತೆ, ಕೇರ್ಫುಲ್ಲಾಗಿ ಯೂಸ್ ಮಾಡಬೇಕು. ಸ್ವಲ್ಪ ಜಾಸ್ತಿ ಕಾಫಿ ಕುಡಿಬೇಕು ಅಂದರೆ ಇದರಲ್ಲಿ ಹಾಕೊಂಡು ಕುಡಿಬೋದು, ಚೆನ್ನಾಗಿರುತ್ತೆ. ಕಿಚನಲ್ಲಿ ತುಂಬ ಸ್ಪೇಸ್ ಕಡಿಮೆ ಇರುತ್ತಲ್ಲ, ಆವಾಗ ನಮಗೆ 2400 ಇದೆ ಆಲ್ಮೋಸ್ಟು. ನೋಡಿ, ಈ ಥರ ರೋಲ್ ಆಗುತ್ತೆ, ಹಿಂಗೆ ರೌಂಡ್ ಮಾಡ್ಕೊಂಡು ಎತ್ಕೋಬೋದು. ಇಲ್ಲಿ ಇದು ಅಷ್ಟೇ ರೋಲ್ ಆಗುತ್ತೆ. ಚಿಕ್ಕ ಜಾಗ ಇರುತ್ತಲ್ವ, ಆವಾಗ ನಮಗೆ ಜಾಸ್ತಿ ಐಟಮ್ಸ್ ಹಿಡಿಯುತ್ತೆ. ಸಿಕ್ಕಾಪಟ್ಟೆ ಚೇರ್ಸ್ಗಳಿದೆ, ಮಕ್ಳಿಗೆ ಸ್ಟಡಿ ಟೇಬಲ್ ಆಗಿರ್ಬೋದು, TV ಟೇಬಲ್ ಎಲ್ಲ ಇದೆ ರೀ. ಬಟ್ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ನೈಸ್. ಇದು ನೋಡ್ರಿ, ಸಖತ್ತಾಗಿದೆ. ಬೌಲ್ಸ್ಗಳು ಹಾಲಲ್ಲಿ ಅಥವಾ ಡೈನಿಂಗ್ ಟೇಬಲ್ ಮೇಲೆ ಇಡೋದಕ್ಕೆ. ಎಷ್ಟಿದೆ ಪ್ರೈಸು? 1000 ರುಪೀಸ್. ನೈಸ್. ಆ್ಯಕ್ಚುಲಿ ಇದು ಚೆನ್ನಾಗಿದೆ, ಹಿತ್ತಾಳೆ ಅನಿಸುತ್ತೆ, ಹಿತ್ತಾಳೆದಲ್ವಾ, ಅದಕ್ಕೋಸ್ಕರ 1000 ರುಪೀಸ್ ಅಂತೆ. ತುಂಬ ಚೆನ್ನಾಗಿದೆ.
ಟಿವಿ ಕೆಳಗಡೆ ಏನಾದರೂ ನಾವು ಇದು ಮಾಡಿಸಿಲ್ಲ ಅಂತಂದರೆ ಕ್ಯಾಬಿನ್ ನೋಡಿ, ರೆಡಿ ಕ್ಯಾಬಿನ್ ಸಿಗುತ್ತೆ. 20,700 rupees ಇದೆ. ತುಂಬ ಚೆನ್ನಾಗಿದೆ, ವರ್ತ್ ಇದೆ. ಸಪ್ರೇಟ್ ಕ್ಯಾಬಿನ್ಸ್ ಇದೆ. ಸ್ಪೀಕರ್ಸು, ಆಮೇಲೆ ಶೋದೇನಾದರೂ ಗಿಡಗಳಿದ್ರೆ ಎಲ್ಲ ಇಟ್ಕೋಬೋದು. ತುಂಬ ಚೆನ್ನಾಗಿದೆ, ಕ್ವಾಲಿಟಿನೂ ಸೂಪರ್ ಆಗಿದೆ. ನೋಡಿ, ಈ ಕಾರ್ನರಲ್ಲಿ ಎಲ್ಲ ಫುಲ್ ನಮಗೆ ಟಿವಿ ಟೇಬಲ್ಗೆ ಏನೇನಿದೆ, ಹಾಲ್ಗೆ ಇಂಟೀರಿಯರ್ ತುಂಬ ಇದೆ, ತುಂಬ ಚೆನ್ನಾಗಿದೆ ಕ್ವಾಲಿಟಿ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ತುಂಬ ಕಲೆಕ್ಷನ್ಸ್ ಇದೆ. ನಮಗೆ ಮಿರರ್ ಆಗಿರ್ಬೋದು, ಅಡುಗೆ ಮನೆಗೆ ಇಂಟೀರಿಯರ್ ಯಾರು ಮಾಡಿಸಿರಲ್ಲ ಅವ್ರಿಗೆ ನಮಗೆ ಸ್ಟ್ಯಾಂಡ್ಗಳಾಗಿರ್ಬೋದು, ಜೊತೆಗೆ ಟಿವಿ ಕ್ಯಾಬಿನ್ ಆಗಿರ್ಬೋದು. ತುಂಬ ಕ್ವಾಲಿಟಿ ಇದೆ. ನಮಗೆ ಕಡಿಮೆ ರೇಟಿಂದ ಜಾಸ್ತಿ ರೇಟ್ವರೆಗೂ ಇದೆ. ನಮ್ಗೆ ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೋಬೋದು. ವಾವ್, ಇದು ನೋಡ್ತಾ ಇದ್ದೀರಲ್ಲ, ಸ್ಲಿಪ್ಪರ್ ಸ್ಟ್ಯಾಂಡು 9,000 ಇದೆ. ನೋಡಿ, ಸ್ಟೆಪ್ ಬೈ ಸ್ಟೆಪ್ ಇಟ್ಕೋಬೋದು ನೀಟಾಗಿ. ತುಂಬ ಚೆನ್ನಾಗಿದೆ. ಇದು 9,000. ಇದು ಅಷ್ಟೇ, ಅಪ್ರಾಕ್ಸಿಮೇಟ್ ಒಂದು 100 rupees ಕಡಿಮೆ ಇದೆ ಅಷ್ಟೇ. ತುಂಬ ಚೆನ್ನಾಗಿದೆ. ಮೆಟೀರಿಯಲ್ ಅಂತೂ ತುಂಬ ಚೆನ್ನಾಗಿದೆ. 1,000 rupees ಇದೆ. ಗ್ಲಾಸಸ್ಸು ಎಲ್ಲ ತುಂಬ ಚೆನ್ನಾಗಿದೆ. ಬೌಲ್ ಎಷ್ಟಿದೆ? ಬೌಲ್ 700. ನೈಸ್. ಬುಟ್ಟಿ 350 ಇದೆ ವಿತ್ ಬುಟ್ಟಿ. ಇದೆರಡು, ಒಂದು ಇದು ಚಿಕ್ಕದು ದೊಡ್ಡದು ಎರಡು 350 ಇದೆ. ಇಲ್ಲೆಲ್ಲ ಬೆಡ್ಗಳಿದೆ ರೀ, ತುಂಬ ಚೆನ್ನಾಗಿದೆ. ಬೆಡ್ಶೀಟ್ಸ್ ಎಲ್ಲ ಕ್ವಾಲಿಟಿನೂ ಅಷ್ಟೇ ಸಖತ್ತಾಗಿದೆ. ಸೊ ನೋಡ್ತಾ ಇದ್ರಲ್ಲ, ಫುಲ್ ಸಾಫ್ಟ್ 1,200 ಒಂದು ಪೀಸು. ಮೆಟೀರಿಯಲ್ ತುಂಬ ಚೆನ್ನಾಗಿದೆ. ಕಾಟನ್ ವೇರ್ ಇದೆ, ಪ್ಯೂರ್ ಕಾಟನು. 1,200 ಡಬಲ್ ಬೆಡ್ಶೀಟ್ಸು. ನಮಗೆ ಕಾಟ್ ಆಗಿರ್ಬೋದು, ಸಿಂಗಲ್ ಕಾಟು, ಡಬಲ್ ಕಾಟು ಎಲ್ಲ ಇದೆ, ಅವೈಲೇಬಲ್ ಇದೆ. 6,000 ಇದೆ ಸಿಂಗಲ್ ಕಾಟು. ನಮಗೆ ಡಬಲ್ ಕಾಟು 29, 30 ಆ ಥರ ಎಲ್ಲ ಇದೆ. ನೋಡ್ತಾ ಇದ್ದೀರಲ್ಲ, ಈ ಸೆಕ್ಷನ್ ಬಂದ್ಬಿಟ್ಟು ನಮಗೆ ಫುಲ್ ಕಬೋರ್ಡ್ಸ್ ಒಳಗಡೆ ಡ್ರಾಯರ್ಸ್ ಇರುತ್ತಲ್ಲ ನೋಡಿ. ಫುಲ್ಸ್ ಇದು ಸೆಟ್ ಬಂದ್ಬಿಟ್ಟು ನಮಗೆ ಅಪ್ರಾಕ್ಸಿಮೇಟ್ 7,000 ಇದೆ. 3 sets ಬರುತ್ತೆ. ಕಿಚನ್ಗಾಯ್ತು ಎಲ್ಲ ಕಡೆನೂ ನಾವು ಡ್ರಾಯರ್ಗಳು ತೊಗೊಂಡೋಗಿ ಹಂಗೆ ಫಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ, ಬೇರೆ ಏನು ಕೆಲಸ ಇರಲ್ಲ ನಮ್ಮದು. ನೋಡಿ, ಇದೆಲ್ಲ 8,000 ಇದೆ. ಇದು 8,000. ಆ ಕಡೆದು 6,700 ಇದೆ. ವಾವ್, ಇದು ನೋಡ್ರಿ, ಕಬೋರ್ಡ್ ವಿತ್ ಮಿರರ್ 25,000 ಇದೆ. ನೈಸ್ ಅಲ್ಲ? ನೋಡಿ, ಸ್ಯಾರಿಗಳು ಅಥವಾ ಶರ್ಟ್ ಎಲ್ಲ ತಗ್ಲಾಕೋಬೋದು. ತುಂಬ ಚೆನ್ನಾಗಿದೆ. 25,000. ಮೆಟೀರಿಯಲ್ ಅಷ್ಟೇ ಚೆನ್ನಾಗಿದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಓಕೆ, ವಾರ್ಡ್ರೋಬ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಹಾಗೆ ಮುಂದೆ ಹೋದರೆ ಏನಿದೆ ನೋಡೋಣ ಬನ್ನಿ. ಇದೆಲ್ಲ ಅದೇ ರೀ, ಫುಲ್ ವಾರ್ಡ್ರೋಬೇ. ಸೊ ಹಾಗೆ ಮುಂದೆ ಬಂದರೆ ನಮಗೆ ಇದು ನೋಡಿ, 30,000 ಸ್ಲೈಡಿಂಗ್ ಡೋರ್. ತಗೊಂಡೋಗೋದು ಹಂಗೆ ಫಿಕ್ಸ್ ಮಾಡೋದು, ಬೇರೆ ಏನು ಟೆನ್ಷನ್ ಕೆಲಸನೇ ಇಲ್ಲ ನಮಗೆ. ಸೊ ನಮಗೆ ಇದೇ ಥರ ಮುಂದೆ ಹೋದರೆ ಕಿಡ್ಸ್ ಸೆಕ್ಷನ್, ಮಕ್ಕಳ ಏರಿಯಾ ಏನಿದೆ. ಕಿಡ್ಸ್ ರೂಮ್ ಹೆಂಗಿರಬೇಕು, ಕಿಡ್ಸ್ ರೂಮಲ್ಲಿ ಏನೇನಿರುತ್ತೆ ಅಂತ ತೋರ್ಸೋಕೆ ಇಷ್ಟು ಟ್ರೈ ಮಾಡಿದ್ದಾರೆ. ಸೇಮ್ ಆ್ಯಸ್ ಯೂಶುವಲ್ ಒಂದು ಕಾಟು, ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ವಾವ್, ಸೊ ನೈಸ್. ಎಷ್ಟು ಕ್ಯೂಟ್ ಆಗಿದಾವಲ್ವಾ ರೂಮ್ಗಳೆಲ್ಲ. ಕಿಡ್ಸ್ ರೂಮ್ಗಳು ನೋಡೋಕ್ಕೆ ಒಂದು ಚಂದ. ಇದೆಲ್ಲ ಕಿಡ್ಸ್ ಕಾಟ್ಗಳಿದೆಲ್ಲ, ಸಿಂಗಲ್ ಕಾಟ್ಗಳು. ಕಿಡ್ಸ್ ರೂಮಲ್ಲಿ ನಾವೇನಾದರೂ ರೆಡಿ ಮಾಡೋಕ್ಕೆ ಇದು ಮಾಡಬೇಕಂದ್ರೆ ತುಂಬ ಚೆನ್ನಾಗಿದೆ. ಡೀಸೆಂಟ್ ಬೆಡ್ಶೀಟ್ಸ್ ಆಗಿರ್ಬೋದು, ಕಾಟ್ಸ್ಗಳು ತುಂಬ ಚೆನ್ನಾಗಿದೆ. ನೋಡಿ, ಮ್ಯಾಟ್ಸಿಂದ ಇಟ್ಕೊಂಡು, ಕಿಡ್ಸ್ ರೂಮಲ್ಲಿ ಮ್ಯಾಟ್ಸಿಂದ ಇಟ್ಕೊಂಡು ಈ ಟೆಡ್ಡಿ ಬೇರು ಆ ಥರ ಮ್ಯಾಟ್ಸು. ಸೊ ನೈಸ್ ಅಲ್ಲ? 1,000, 1,200 ಆ ಥರ ಇದೆ ಮ್ಯಾಟ್ಸ್. ನೋಡ್ರಿ, ಕಿಡ್ಸ್ ರೂಮಲ್ಲಿ ಈ ಥರ ಎಲ್ಲ ನಾವು ಜೋಡಿಸ್ಬೋದು ಅಂತ ತೋರಿಸಿದ್ದಾರೆ. ಪ್ಲಾಸ್ಟಿಕ್ ಗಿಡಗಳಾಗಿರ್ಬೋದು, ಡಾಲ್ಗಳು, ಪೆಂಗ್ವಿನು ಎಷ್ಟು 100 rupees. ನೋಡಿ, ಇದರಲ್ಲೆಲ್ಲ ಹಾಕ್ಬಿಟ್ಟು ನೀಟಾಗಿ ತರಕಾರಿ ತೊಳಿಬೋದು. ಇದರಲ್ಲಿ ಸೋಸ್ಕೊಂಡ್ಬಿಡುತ್ತೆ. ನೈಸ್ ಅಲ್ಲ? ಇದು ಬಂದು 250 ಇದೆ. ತುಂಬ ಚೆನ್ನಾಗಿದೆ.
ನೋಡಿ ಇದು ಬಾಕ್ಸು, ಇದ್ರೊಳಗಡೆ ಸೋಸ್ಕೊಂಡು ಇದ್ರೊಳಗಡೆ ಹಾಕಿದ್ರೆ ನೀಟಾಗಿ ಸೋಸ್ಕೊಂಡ್ಬಿಡುತ್ತೆ. ನೈಸ್ ಬಾಕ್ಸ್. ಮಾಡ್ಕೊಂಡಿರೋರು ಕಿಚನಿಗೆಲ್ಲ ಆರ್ಗನೈಸ್ ಮಾಡ್ತಾ ಇರೋರು ಆರಾಮಾಗಿ ತಗೋಬಹುದು. 4 ಪೀಸಿಗೆ ಜಸ್ಟ್ 139 ಇದೆ. ತುಂಬಾ ವರ್ತ್ ಇದೆ, ತಗೋಬಹುದು. ಫುಡ್ ಅಲ್ಲಿ ಎಷ್ಟು ಚೆನ್ನಾಗಿದೆ ಅಲ್ಲ, ಫುಡ್ ಮಣೆ. ನೈಸ್. ಇದು ಅಷ್ಟೇ ಬೌಲ್ ಉಡ್ದು, ಜೊತೆಗೆ ನೈಫ್ ಸೆಟ್ ನೈಫ್ಗಳಿದೆ ನಮಗೆ, ತುಂಬಾ ಚೆನ್ನಾಗಿದೆ. ಪ್ಲೇಟ್ಸ್ 1290ಗೆ 4 ಪೀಸಸ್ ಇದೆ. ತುಂಬಾ ಚೆನ್ನಾಗಿದೆ. ಎತ್ತಕ್ಕಾಗಲ್ಲಪ್ಪ ಪಿಂಗಾಣಿದು, ಬಟ್ ಬಿದ್ರೆ ಮಾತ್ರ ಪಟ್ ಅಂತ ಹೊಡೆದೋಗುತ್ತೆ. ಸ್ಟೋರೇಜ್ ಮಾಡೋಕ್ಕೆ ನೀಟಾಗಿ ಜಾಗ ಇರಬೇಕು. ತಗೊಂಡು ನೀಟಾಗಿ ಸ್ಟೋರೇಜ್ ಮಾಡಿ ಇಡ್ಬೋದು. ಹಾಗೆ ಯೂಸ್ ಮಾಡಿ ನೀಟಾಗಿ ಸ್ಟೋರೇಜ್ ಮಾಡಿ ಇಡೋ ಥರ ಇದ್ರೆ ತಗೋಬೇಕು ಅಷ್ಟೇ. ಈ ಥರದ್ದೆಲ್ಲ ಇಲ್ಲ ನೋಡ್ರಿ, ಬೆಡ್ರೂಮಲ್ಲಿ ಇಡೋಕ್ಕೆ 900 ರೂಪೀಸ್ ಅಂತೆ. ತುಂಬ ಚೆನ್ನಾಗಿದೆ ಅಲ್ಲ. ಸೊ ಬೇರೆ ನೋಡೋಣ. ಇಲ್ಲಿ ತುಂಬ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಇದು ಒಂದು ಲೈಟು 800 ರೂಪೀಸ್ ಇದೆ. ಸೊ ಹಂಗೆ ನೋಡೋಣ ಬೇರೆ ಏನೇನಿದೆ ಅಂತ. ಇದು ನೋಡ್ರಿ, 6000 ರೂಪೀಸ್ ಅಂತೆ. ಹಾಲಲ್ಲಿ ಸೆಂಟ್ರಲ್ಲಿ ಫ್ಯಾನ್ ತೆಗೆದ್ಬಿಟ್ಟು ಈ ಥರ ಲೈಟ್ಸ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ವಾವ್, ಇಲ್ಲಿ ನೋಡ್ರಿ ಕ್ಯಾಂಡ್ಲು, ದೊಡ್ಡ ಕ್ಯಾಂಡ್ಲ್ ಇದೆ. ಇಷ್ಟು ದೊಡ್ಡ ಕ್ಯಾಂಡ್ಲು, ಫುಲ್ಲು ಇಷ್ಟು ದೊಡ್ಡ ಕ್ಯಾಂಡ್ಲು. ಏನೊಂದು ವರ್ಷ ಬರುತ್ತೆ ಅನ್ಸುತ್ತೆ ಇದು. ಅದ್ರಲ್ಲಿ ಕಲರ್ ಕ್ಯಾಂಡ್ಲ್ ಇದೆ, ಮೆರೂನ್ ಇದೆ. ಎಷ್ಟು ಚೆನ್ನಾಗಿದೆ ಅಲ್ಲ ಕ್ಯಾಂಡ್ಲ್ಗಳು. ನೈಸ್. ವಾವ್, ಎಲ್ಲ ಪ್ಲಾಸ್ಟಿಕ್ ವಾಸಸ್ಗಳು ಎಷ್ಟು ಚೆನ್ನಾಗಿದೆ ಅಲ್ಲ. ಎಲ್ಲ ರಿಯಲ್ ಥರನೇ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿದೆ. ವಾಸ್ಗಳು ಜೊತೆಗೆ ಫ್ಲವರ್ಸ್ಗಳು. ನೈಸ್. ನಾವು ಮಿಕ್ಸ್ ಮ್ಯಾಚ್ ಮಾಡ್ಕೋಬೋದು. ಒಂದು ಫ್ಲವರು ಒಂದು ಇದು ತಗೊಂಡು ಮಿಕ್ಸ್ ಮ್ಯಾಚ್ ಮಾಡ್ಕೊಂಡು ಇಡ್ಬೋದು. ಯಾವಾಗಲೂ ರಿಯಲ್ ಫ್ಲವರ್ ಸಿಗಲ್ವಲ್ಲ, ಸೊ ಅವಾಗ ನಾವು ಪ್ಲಾಸ್ಟಿಕ್ನ ತಗೊಂಡು ಇಡ್ಬೋದು ಆರಾಮಾಗಿ. ತುಂಬ ಚೆನ್ನಾಗಿದೆ. ಯಾವ ಥರ ಹೂವು ಬೇಕು ನಿಮಗೆ? ಎಲ್ಲ ರಿಯಲ್ ಹೂವು ಥರನೇ ಕಾಣಿಸ್ತಾ ಇದೆ, ಪ್ಲಾಸ್ಟಿಕ್ದು. ನೈಸ್ ಅಲ್ಲ. ಸೊ ಔಟ್ಡೋರು ನಮ್ಮ ಮನೆ ಮುಂದೆ ಸ್ವಲ್ಪ ಜಾಗ ಇದೆ, ಚೆನ್ನಾಗಿದೆ ಅಂತಂದರೆ ಇದು ಈ ಥರ ಚಿಕ್ಕದೊಂದು ಟೇಬಲ್ ಇಟ್ಕೊಂಡು ಚಿಕ್ಕ ಚೇರ್ಗಳು ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಪಾರ್ಟಿ ಮಾಡೋದಕ್ಕೆ, ಟೀ ಪಾರ್ಟಿ ಮಾಡೋದಕ್ಕೆ. ನೋಡ್ತಾ ಇದ್ದೀರಲ್ಲ, ಇದೇ ಐಕ್ಯ. ಸಿಕ್ಕಾಪಟ್ಟೆ ದೊಡ್ಡದಿದೆ. ಆಲ್ಮೋಸ್ಟ್ ಹೇಳಿದ್ನಲ್ಲ 12 ಎಕರೆಲಿ ಇರೋದು ಅಂದರೆ ಸುಮ್ಮನೆನಾ. ಫೈನಲಿ ಲಾಸ್ಟ್ ಸ್ಟೇಜಿಗೆ ಬಂದ್ವಿ ನಾವು. ಬಿಲ್ಲಿಂಗ್ ಸ್ಟೇಜ್ ಹತ್ರ ಬಂದಿದ್ದೀವಿ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಐಕ್ಯ ಒಳಗಡೆ ಎಲ್ಲ ಹೇಗಿತ್ತು ಅಂತ. ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಲೈಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಓಕೆ ಫ್ರೆಂಡ್ಸ್, ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.